ಹಬ್ಬದ ಊಟ ನಿಮ್ಮ ಮನೆಯಲ್ಲಿ ಕೂಡ ಜೋರಾಗಿರಬೇಕು. ನೋಡಿ ನಮ್ಮ ಮನೆಯಲ್ಲಿ ಕೂಡ ಒಂದು 2-3 ಐಟಮ್ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮಾಡ್ಕೊಳ್ಳಿ, ಎಲ್ಲರೂ ಹಬ್ಬನ ಆಚರಿಸ್ರಿ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನನ್ನ ಕುಟುಂಬದ ಸದಸ್ಯರೇ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ ನೋಡಿ. ಕಡಲೆಬೇಳೆಯಿಂದ ಹೋಳಿಗೆ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಒಂದು 1/2 kg ತೊಗೊಂಡಿದ್ದೀನಿ. ಅದು ಕುದಿಸ್ಕೊಂಡಿದ್ದೀನಿ ನೋಡ್ರಿ. ಈ ಥರ ಕುದಿಬೇಕದು. ಈಗ ಮುಟ್ಟಿದ್ರೆ ಪ್ರೆಸ್ ಆಗಬೇಕು, ಆ ಥರ ಕುದಿಸ್ಕೊಂಡಿದ್ದೀನಿ. ಕುದಿಸಿದ್ರೆ ಅದು ಕಟ್ಟು ಅಂತಾರೆ ಇದಕ್ಕೆ. ಅದು ನೀರಿಗೆ ಕಟ್ಟು ಅಂತಾರೆ. ಅದು ಏನು ಮಾಡ್ತಾರಪ್ಪ, ಅದು ನೀರು ಏನು ಮಾಡಬೇಕು, ಅದು ಹೆಂಗೆ ಮಾಡಬೇಕು ಅನ್ನೋದನ್ನು ನಿಮಗೆ ನೀಟಾಗಿ ಎಲ್ಲ ತೋರಿಸ್ತೀನಿ ಬರ್ರಿ. ನೋಡ್ರಿ, ಅದಕ್ಕೊಂದು ಮುಚ್ಚಳ ಮುಚ್ಚಿ ಬಸ್ಕೋಬೇಕು. ಮೇಲೆ ಇರೋದನ್ನು ಬಸ್ಕೊಂಡಿದ್ದೀನಿ, ಕೆಳಗಿರೋದನ್ನು ಬಸ್ಕೊಳಕ್ಕಾಗಲ್ಲಲ್ಲ, ಹಾಗಾಗಿ ಒಂದು ಮುಚ್ಚಳ ಮುಚ್ಚಬೇಕು. ಅದಕ್ಕೆ ಮುಚ್ಚಳ ಮುಚ್ಚಿ 2 ಕೈ ಹಿಡ್ಕೊಂಡು ಬಸ್ಕೋಬೇಕು. ಹಿಂಗೆ ಇಲ್ಲಿ ನೋಡ್ರಿ, ಈ ಥರ ಬಸ್ಕೋಬೇಕು. ಅಂದರೆ ಎಲ್ಲ ನೀರು ಹೋಗಬೇಕು, ಎಲ್ಲ ನೀರು. ಅದೆಲ್ಲ ಸಾರು ಮಾಡೋಕ್ಕೆ, ಕಟ್ಟಿನ ಸಾರು, ಆಂಬೂರು ಅಂತಾರೆ. ಇದನ್ನು ಮಾಡೋಕ್ಕೆ ನಾನು ಬಳಸ್ತಾ ಇದ್ದೀನಿ. ಹೆಚ್ಚಾಗಿ ಎಲ್ಲರೂ ಬೇಳೆದು ಹೋಳಿಗೆಗೆ ಇದೇ ಥರನೇ ಕಟ್ಟಿನ ಸಾರು ಮಾಡ್ತಾರೆ. ನಾನು ಮಾಡೋ ರೀತಿ ನಾನು ನಿಮಗೆ ತೋರಿಸ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಯಾಕಂದರೆ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಬೇರೆ ಬೇರೆ ಐಟಮ್ಗಳು ಕೂಡ ಮಾಡಿದ್ದೀನಿ ನಾನು. ಹಬ್ಬದ್ದು ಫುಲ್ ವಿಡಿಯೋ ಹಾಕಿದ್ದೀನಿ, ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ನೋಡಿ, ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ನನ್ನ ಆರ್ಗ್ಯಾನಿಕ್ ಬೆಲ್ಲನೇ ತೊಗೊಳ್ಳೋದು. ಇದು ಬೇಳೆನ ಈ ಥರ ನೀಟಾಗಿ ಅದು ಮುಚ್ಚಳ ಮುಚ್ಚಿ ಬಸ್ಕೊಂಡಿದ್ದೀನಿ. ಅದು ಆಂಬ್ರು ಮಾಡೋ ಸಲುವಾಗಿ ಅದಕ್ಕೆ ರುಚಿಗೆ ಉಪ್ಪು, ಅರಿಶಿನ, ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಸ್ವಲ್ಪ ಹಾಕಿದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಜೀರಿಗೆ ಚಟ್ಪಟ ಅನ್ನೋ ಟೈಮಲ್ಲಿ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಆಮೇಲೆ ಕುಟ್ಟಿದ ಬೆಳ್ಳುಳ್ಳಿ, ಸ್ವಲ್ಪನೇ ಜಜ್ಕೊಂಡ ಬೆಳ್ಳುಳ್ಳಿನ ಅದು ಕೆಂಪಾಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಗೋಲ್ಡ್ ಕಲರ್ ಆದ ತಕ್ಷಣ ನಾವು ಅದು ಕಟ್ಟು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಬೇಳೆ ಬಸ್ಕೊಂಡಿದ್ದು, ಅದನ್ನು ಇದಕ್ಕೆ ಹಾಕಬೇಕು. ನೋಡಿ, ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ. ಹುಣಸೆ ಹುಳಿ ನೆನೆಸಿಟ್ಕೊಂಡಿದ್ದೆ, ಅದು ರಸ ಮಾತ್ರ ಹಾಕ್ಕೋತಿದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಬೇರೆ ಏನೂ ಹಾಕಲ್ಲ, ನಾನು ಸಿಂಪಲ್ ಮಾಡೋ ರೀತಿ ಇದು ಬೇಳೆ ಬಸ್ಕೊಂಡಿಟ್ಟಿದ್ನಲ್ಲ, ಅದಕ್ಕೆ ಬೆಲ್ಲ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಒಂದು 1/2 kg ಬೇಳೆಗೆ 1/2 kg ಬೆಲ್ಲ. ನೋಡಿ, ಇದು ಸಾಂಬಾರಿಗೆ ಆಂಬ್ರಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ನಾನು ಮನೆಯಲ್ಲೇ ಬೆಳೆಸಿರೋ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಉದುರಿಸ್ಕೊಂಡೆ. ಒಂದು ಕಡೆ ಅನ್ನ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ, ಇನ್ನೊಂದು ಕಡೆ ಮತ್ತು ಇದು ಬೇಳೆ ಬೆಲ್ಲ ಎರಡೂ ಹಾಕ್ಕೊಂಡು ಕುದಿಸ್ಕೋತೀನಿ. ಈಗ ಇದು ಚೆನ್ನಾಗಿ ಎಲ್ಲ ಕರಗಬೇಕು, ಬೆಲ್ಲ ಕರಗಿ ಚೆನ್ನಾಗಿ ಕುದಿಬೇಕಿದು. ನೋಡಿ, ಈ ಥರ ಕುದ್ದ ನಂತರ ಇಷ್ಟು ಕುದ್ರೆ ಸಾಕು. ನಾವು ಹೂರಣನ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೋತೀನಿ ನಾನು. ನಿಮ್ಮಲ್ಲಿ ಹೂರಣ ರುಬ್ಬೋದು ಏನಾದರೂ ನೀವು ಯಾವ ಥರ ರುಬ್ಕೋಬೋದು. ನಾನು ಮಿಕ್ಸಿನೇ ಮಾಡ್ಕೋತೀನಿ. ಯಾಕಂದರೆ ಸ್ಟೀಲ್ ಪಾತ್ರೆಯಲ್ಲಿ ಚನ್ನಿ ಥರ ಇರ್ತದಲ್ಲ, ಅದರಲ್ಲಿ ಕೂಡ ರುಬ್ಕೊತಾರೆ ಹೂರಣನ. ನಾನು ಇದನ್ನು ಈ ಥರ ರುಬ್ಕೋತೀನಿ. ಹೂರಣ ತಣ್ಣಗಾಗೋವರೆಗೂ ಅದು ಬಿಸಿ ಇದೆಯಲ್ಲ, ಮಿಕ್ಸಿ ಮಾಡೋಕ್ಕಾಗಲ್ಲ. ಹಾಗಾಗಿ ಅಲ್ಲಿವರೆಗೂ ನಾನು ಹಿಟ್ಟನ್ನು ನಾದ್ತಾಯಿದ್ದೀನಿ. ಹೋಳಿಗೆ ಮಾಡೋಕ್ಕೆ ಹಿಟ್ಟನ್ನು ಹಾಕ್ತೀನಿ. ಹಿಟ್ಟಿ ಜಡಿ ಹಿಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಹದವಾಗಿ ನಾದ್ಕೋಬೇಕು. ಹದವಾಗಿ ಯಾವ ಥರ ಅಂದ್ರೆ ಜಾಮೂನ್ದು ಹಿಟ್ಟು ಜಾಮೂನ್ ಮಾಡಬೇಕಾದ್ರೆ ಯಾವ ಥರ ಸ್ಮೂತಾಗಿರ್ತದಲ್ಲ, ಆ ಥರ ಹಿಟ್ಟನ್ನು ನಾದ್ಕೋಬೇಕು. ಎಣ್ಣೆನ ಫುಲ್ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನೋಡ್ರಿ ನಾದ್ಕೋತೀನಿ. ಚೆನ್ನಾಗಿ ನಾದ್ಕೋಬೇಕು, ಸ್ಮೂತಾಗಿ ನಾದಬೇಕು. ಹಿಟ್ಟು ನಾವು ಹೆಂಗೆ ನಾದ್ತೀವಿ ಹಂಗೆ ಹೋಳ್ಗೆ ಸ್ಮೂತಾಗಿ ಬರ್ತಾವ್ರಿ. ನಾವೆಲ್ಲಾದರೂ ಗಟ್ಟಿ ನಾದ್ಕೊಂಡ್ಬಿಟ್ರೆ ಹೋಳ್ಗೆ ಸರಿಯಾಗಿ ಬರಲ್ಲ.
ಸ್ಮೂತ್ ಆಗಲ್ಲ ಹೋಳಿಗೆ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಸ್ಮೂತಾಗಿ ನಾದ್ಕೊಂಡು ಹೋಳಿಗೆ ಮಾಡೋಣ ಬನ್ನಿ. ನೋಡಿರಿ, ಇಷ್ಟು ಹದವಾಗಿ ನಾದ್ಕೋಬೇಕು. ನಾದ್ಕೊಂಡು ಒಂದು ಅರ್ಧ ಗಂಟೆ ನೆನೆಯಿಡಬೇಕು. ಇಲ್ಲಾಂದ್ರೆ ಒಂದು 20 ನಿಮಿಷ ಆದರೂ ನೆನೆಯಿಡಬೇಕು. ನೆಂದ ನಂತರ ಹೋಳಿಗೆ ಮಾಡ್ಬೇಕಾದ್ರೆ ಏನೇನು ಬೇಕಪ್ಪ ಅಂತಂದರೆ ಹಿಟ್ಟು, ಮಣೆ ಬೇಕು. ಇದು ಹೋಳಿಗೆ ಹಾಕೋಕ್ಕೆ ಒಂದು ತಟ್ಟೆ ರೆಡಿ ಮಾಡಿ ಇಟ್ಕೋಬೇಕು. ಬಿದಿರಿನ ಪುಟ್ಟಿ ಆದರೂ ಚಿಂತೆ ಇಲ್ಲ. ಈ ಥರ ನೀವು ಪ್ಲೇಟಲ್ಲಿ ಕೂಡ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಗ್ಯಾಸಿಗೆ ಹಂಚು ಬೇಕು. ಹಂಚು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು ಬಟ್ಲಲ್ಲಿ ಎಣ್ಣೆ. ನೋಡಿ, ಈ ಥರ ಸಿಲ್ವರ್ ಪೇಪರ್ ತೊಗೊಂಡಿದ್ದೀನಿ. ನೀವು ಯಾವುದು ಹೋಳಿಗೆ ಮಾಡೋಕ್ಕೆ ಪ್ಲಾಸ್ಟಿಕ್ದಾದ್ರೂ ಯಾವುದಾದ್ರೂ ನಡೆಯುತ್ತೆ. ಅದು ತೊಗೊಂಡು ಹೂರಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹೋಳಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ. ಫಸ್ಟಿಗೆ ನಾನು ಹೋಳಿಗೆ ಮಾಡಿ ಏನೇ ಮಾಡಲಿ ಫಸ್ಟು ಒಂದು ಸಣ್ಣದು ಮಾಡಿ ಆಮೇಲೆ ಮಾಡ್ತೀನಿ ನಾನು. ಒಂದು ಹೋಳಿಗೆ ಮಾಡಿ ತೆಗೆದ್ಬಿಟ್ಟೆ. ಈ ಸಣ್ಣದು ಒಂದು ಹೋಳಿಗೆ ಮಾಡಿ ತೆಗೆದ್ಬಿಟ್ಟು ಮತ್ತು ಎಲ್ಲ ಹೋಳಿಗೆ ಮಾಡ್ತೀನಿ ನಾನು. ಆಮೇಲೆ ದೇವ್ರಿಗೆ 2 ಹೋಳಿಗೆ ಮಾಡಿ ತೆಗಿತೀನಿ. ಇದು ಫಸ್ಟ್ ಹೋಳಿಗೆ, ಇದು ಕೂಡ ದೇವ್ರದ್ದೇ. ಬಟ್ ಫಸ್ಟಿಂದ ನಾವು ಆಕಳಿಗೆ ಅದಕ್ಕೆಲ್ಲ ಇಡ್ತೀವಿ ತೆಗೆದು. ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಬೇಕು. ಯಾಕಂದ್ರೆ ಇದು ಆಕಳಿಗೆ ಕೊಡ್ತೀವಂದ್ರೆ ಹೆಂಗೆ ಬೇಕು ಹಾಗೆ ಮಾಡೋಕ್ಕೆ ಬರಲ್ಲ. ರೊಟ್ಟಿ ಆಗಲಿ ಯಾವುದೇ ಆಗಲಿ ಫಸ್ಟಿಂದ ಚೆಂದ ಸುಟ್ಟು ಇದನ್ನ ತೆಗಿತೀನಿ ನಾನು. ನೋಡ್ರಿ, ಈ ಥರ ಫಸ್ಟ್ ಮಾಡಿದ್ದು ಎತ್ತಿಡ್ತೀನಿ. ಸದ್ಯಕ್ಕೆ ಹಾಕಿದ್ದೀನಿ ನೋಡಿ. ಇವು ಹೋಳಿಗೆ ಶುರುವಾಯಿತು. ಅಷ್ಟೇ ಸಾಧಾರಣ ಮಾಡಿದ್ದೀನಿ, ದೊಡ್ಡದು ಮಾಡಿಲ್ಲ ಹೋಳಿಗೆಗಳು. ಹೋಳಿಗೆನ ಹೂರಣ ಕಣಕ ಅಂತಾರೆ ಗೋಧಿ ಹಿಟ್ಟಿಗೆ. ಕಣಕದಲ್ಲಿ ತುಂಬೋದು, ಎಣ್ಣೆ ಹಚ್ಚಿ ಲಟ್ಸ್ಬಿಡೋದು. ಸಣ್ಣ ಸಣ್ಣವೇ ಮಾಡಿದ್ದೀನಿ ಹೋಳಿಗೆ, ದೊಡ್ಡ ಮಾಡಿಲ್ಲ. ಈಸಿಯಾಗಿ ಈ ಥರ ನೋಡಿರಿ, ಸಿಲ್ವರ್ ಪೇಪರ್ ಇದೆ. ಹಿಟ್ಟು ಹಚ್ಚಿ ಕೂಡ ಮಾಡಿದ್ದೀನಿ ನೋಡಿರಿ. ಇದು ಹಿಟ್ಟು ಹಚ್ಚಿ ಮಾಡ್ತಾಯಿದ್ದೀನಿ. ಅವೆಲ್ಲ ಎಣ್ಣೆ ಹಚ್ಚಿ ಮಾಡಿದ್ದೆ. ಎಣ್ಣೆ ಹಚ್ಚಿ ಕೂಡ ಮಾಡ್ಬೋದು, ಹಿಟ್ಟು ಹಚ್ಚಿ ಕೂಡ ಮಾಡ್ಬೋದು. ಹಿಟ್ಟು ಹಚ್ಚಿ ಮಾಡಿದರೆ ಅವು ಕೂಡ ಸ್ಮೂತಾಗಿ ಬರ್ತಾವೆ ರೀ, ಭಾಳ ಚಂದ ಬರ್ತಾವೆ ಹೋಳಿಗೆ. ನೀವು ಹಿಟ್ಟು ಹಚ್ಚಿ ಲಟ್ಸಿನೂ ನೋಡಿರಿ, ಆಮೇಲೆ ಎಣ್ಣೆ ಹಚ್ಚಿ ಕೂಡ ಲಟ್ಸಿ ನೋಡಿರಿ, ಹೋಳಿಗೆ ಭಾಳ ಚಂದ ಬರ್ತಾವೆ ರೀ. ಈ ಥರ ಮಾಡ್ಕೋಬೇಕು. ಚಂದ ಉಬ್ತಾವೆ ಕೂಡ. ಮತ್ತು ಒಂದು ಬೌಲಲ್ಲಿ ನಾನು ಕಡಲೆ ಹಿಟ್ಟು ಅಂದರೆ ಗುಂಡು ಬಜ್ಜಿ ಹಾಕೋಣಂತ ಇಲ್ಲಿ ನೆನೆ ಇಟ್ಟಿದ್ದೀನಿ ನೋಡಿರಿ. ಇದಿಷ್ಟೆಲ್ಲ ಮಾಡಿಕೊಂಡು ಆಮೇಲೆ ಬಜ್ಜಿ ಕೂಡ ಹಾಕ್ತೀನಿ. ಕಡಾಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಹಾಕೋಣ ಬಜ್ಜಿ. ನೋಡಿ, ಸಣ್ಣದು ಎಣ್ಣೆ ಕಾದಿದೆಯಾ ಅಂತ ನೋಡೋಕ್ಕೆ ಒಂದು ಸಣ್ಣದಾಗಿ ಹಾಕಿದ್ದೀನಿ. ಕಾದಿದೆ ನೋಡಿ. ಈ ಥರ ಫ್ರೈ ಆದ್ರೆ ಮತ್ತು ನೆಕ್ಸ್ಟ್ ನಾವು ಹಾಕೋಕ್ಕೆ ಈಸಿ ಆಗ್ತದೆ. ನಾನು ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಕಡಲೆ ಹಿಟ್ಟು, ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಅದಕ್ಕೆ ಸ್ವಲ್ಪ ಖಾರ, ಉಪ್ಪು, ಅಜ್ವಾನು, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ ಹಿಟ್ಟು. ಈ ಥರ ಗುಂಡು ಬಜ್ಜಿ ಹಾಕ್ಕೋತೀನಿ ನೋಡಿರಿ. ಸಿಂಪಲ್ಲಾಗಿ ಮಾಡೋ ಗುಂಡು ಬಜ್ಜಿ ಇದು. ಈ ಥರ ಮಾಡಿಕೊಂಡು ಯಾವಾಗಾದರೂ ಟೀ ಜೊತೆ ಸಾಯಂಕಾಲ ಕೂಡ ಹಾಕ್ಕೊಂಡು ತಿನ್ಬೋದು. ನಾವು ಹೋಳಿಗೆ ಜೊತೆ ಎಲ್ಲ ಮಾಡ್ತಾಯಿದ್ದೀನಿ. ಹೋಳಿಗೆ ಜೊತೆ ತುಪ್ಪ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬದ್ನೆಕಾಯಿ ಮಾಡ್ಕೊಂಡು ತಿಂದಿರ್ತೀವಿ. ನೀವು ಕೂಡ ಈ ಥರ ನೋಡಿ ಚೆನ್ನಾಗಿ ಹುರಿಬೇಕಿದು. ಈ ಥರ ಹೋಳಿಗೆ ಜೊತೆನೂ ಮಾಡ್ಕೊಂಡು ತಿನ್ಬೋದು. ನೀವು ಮಾಮೂಲಿ ಸ್ನ್ಯಾಕ್ಸ್ ಸಂಜೆ ಸ್ನ್ಯಾಕ್ಸ್ ಈ ಥರ ಮಾಡಿಕೊಂಡ್ರೆ ಟೀ ಜೊತೆ ಟೀ ತಿನ್ನೋಕೆ ಚಂದ ಇರ್ತದೆ, ಟೇಸ್ಟಾಗಿರ್ತದೆ. ಈ ಥರ ಮಾಡ್ಕೊಂಡು ತಿನ್ನಿರಿ. ಈಸಿ ಕೂಡ. ಮನೆಯಲ್ಲೇ ಒಳ್ಳೆ ಎಣ್ಣೆ ಹಾಕ್ಕೊಂಡು ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಮನೆಯಲ್ಲೇ ಮಾಡ್ಕೊಂಡು ನೀವು ಡೈಲಿ ತಿಂದ್ರೂ ಏನು ತೊಂದರೆ ಇಲ್ಲ. ಹೊರಗಡೆ ಅದು ತಂದು ತಿಂದರೆ ಎಣ್ಣೆ ಅದು ಹೆಂಗಿರುತ್ತಂತ ಗೊತ್ತಿರಲ್ಲ. ಹಾಗಾಗಿ ಸ್ವಲ್ಪ ಮಾಡಿಕೊಂಡ್ರೂ ಚಿಂತೆ ಇಲ್ಲ. ಇದು ಜಾಸ್ತಿ ಎಣ್ಣೆ ಕೂಡ ಖರ್ಚಾಗಲ್ಲ. ಒಳ್ಳೆ ಎಣ್ಣೆ ಹಾಕಿ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಂತ. ನೋಡಿರಿ, ಈ ಥರ ಕೈಯಿಂದನೇ ಸಣ್ಣದಾಗಿ ಗುಂಡು ಬಜ್ಜಿನ ಹಾಕ್ಕೋತೀನಿ.
ನೋಡ್ರಿ, ಸೋಡಾ ಹಾಕದೆ ಮಾಡಿರೋ ಬಜ್ಜಿ, ಗುಂಡು ಬಜ್ಜಿ ಇಷ್ಟು ಸ್ಮೂತಾಗಿ ಆಗಿದಾವಂದರೆ ಸೂಪರ್. ಟೇಸ್ಟ್ ಕೂಡ ಸೂಪರಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಕರಗೋ ಥರ ಸ್ಮೂತಾಗಿ, ಜಿಗಿ ಇಲ್ಲ, ಏನಿಲ್ಲ, ಮಸ್ತಾಗಿ ಬಂದಾವು ಬಜ್ಜಿ. ನೋಡ್ರಿ, ಹೋಳ್ಗೆ, ಮಿರ್ಚಿ ಬಜ್ಜಿ, ಮಿರ್ಚಿ ಬಜ್ಜಿ ಅಲ್ಲ, ಗುಂಡು ಬಜ್ಜಿ. ಗುಂಡು ಬಜ್ಜಿ ಮತ್ತು ಹೋಳ್ಗೆ ಜೊತೆಗೆ ಅನ್ನ ಸಾರು, ಆಂಬೂರ್, ಕಟ್ಟಿನ ಸಾರು ಅಂತಾರೆ, ಕಟ್ಟಿನ ಸಾರು, ಮತ್ತು ಹೂರಣ ಹೆಂಗೆ ರೆಡಿ ಮಾಡ್ಕೋಬೇಕು ಅನ್ನೋದು. ಹೋಳ್ಗೆ ನೋಡ್ರಿ ಇಷ್ಟು ಸ್ಮೂತಾಗಿ ಬರ್ಲಿಕ್ಕೆ ಕಾರಣ ಗೋಧಿ ಹಿಟ್ಟು. ಗೋಧಿ ಹಿಟ್ಟು ನಾವು ಹೆಂಗೆ ನಾದ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೋಳ್ಗೆ ಸ್ಮೂತಾಗಿ ಬರೋದು. ಹಾಗಾಗಿ ನಿಮಗೆ ಎಲ್ಲ ಪ್ರೊಸೀಜರ್ನ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾವುದೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾರಿಗಾದರೂ ಇಷ್ಟ ಆದರೆ ಈ ವಿಡಿಯೋ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಲೈಕ್ ಕೊಡೋದನ್ನಂತೂ ಮರಿಲೇಬೇಡಿ. ಇಷ್ಟ ಆದರೆ ಇದರಲ್ಲಿ ನಿಮಗೆ ಯಾವುದು ರೆಸಿಪಿ ಇಷ್ಟ ಆಯಿತು ಮತ್ತು ಏನು ಇಷ್ಟ ಆಯಿತು, ಹೋಳಿಗೆನ, ಗೋಧಿ ಹಿಟ್ಟು, ಪ್ರತಿಯೊಂದು ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು.